ಯಾವ್ದು ಮುಂದಗಡೆ ಇಸ್ಕೊಬ ಅರ್ಚನೆ ಇಲ್ಲೇ ಮಾಡಿ ಚೀಟಿ ಇಸ್ಕೊಬಾರ ಅಲ್ಲಿ ಸರ್ ಚೀಟಿ ತರಬೇಕು ತಗೊಳ್ಳಿ ಮಾಡ್ಕೊಡ್ತೀನಿ. ಟಿವಿ ನ್ಯೂಸ್ ವಾಹಿನಿಯ ಎಲ್ಲ ಆತ್ಮೀಯ ಬಂಧು ಮಿತ್ರರಿಗೆ ಧಾರ್ಮಿಕ ಸಿರಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಓಲೈನಲ್ಲಿ ಒಂದು ಅದ್ಭುತವಾದ ಪುಣ್ಯಕ್ಷೇತ್ರ ಚಿತ್ತಾಳಮ್ಮ ದೇವಿಯ ಒಂದು ಪುಣ್ಯಕ್ಷೇತ್ರ. ಭಗವತಿಯ ದಿವ್ಯ ದರ್ಶನವನ್ನು ಮಾಡಿದರೆ ಸರ್ವ ಪಾಪವನ್ನು ನಿವಾರಣೆ ಮಾಡುವಂಥ ಭಗವತಿ ಮಹೇಶ್ವರಿ ನಾರಾಯಣಿ ಈ ಒಂದು ಸುಕ್ಷೇತ್ರದಲ್ಲಿ ನೆಲೆಸಿರ್ತಾರೆ. ಅಲ್ಲಿನ ಮೂಲ ಅರ್ಚಕರು ಪ್ರಧಾನ ಅರ್ಚಕರು ಕೃಷ್ಣಕಾಂತ್ರವರು ಅವರ ಬಾಯಲ್ಲಿ ಈ ಭಗವತಿಯ ದಿವ್ಯ ಒಂದು ಚರಿತ್ರೆಯನ್ನು ಕೇಳೋಣ. ತುಂಬ ಹೃದಯದ ಸ್ವಾಗತ ನಮ್ಮ ಒಂದು ಈ ಕ್ಷೇತ್ರದ ಮಹಿಮೆ. ಸರ್, ಇದು ಒಂದು 300 ವರ್ಷದ ಹಿಂದೆ ಚಿತ್ತನಹಳ್ಳಿ ಅಂತ ಒಂದು ಗ್ರಾಮವಿತ್ತು ಇಲ್ಲಿ. ಆವಾಗ ಕಾರಣಗಳೆಲ್ಲ ಬಂದಾಗ ಊರನ್ನ ಶಿಫ್ಟ್ ಮಾಡಿಕೊಂಡು ಮುಂದೆ ಒಳ್ಳೆ ಗ್ರಾಮ ಅಂತ ಮಾಡಿಕೊಂಡ್ರು. ಇದಕ್ಕೆ ಚಿತ್ತನಹಳ್ಳಿ ಗ್ರಾಮ ಅಂತ ಇವತ್ತು ಹೆಸರಿದೆ. ಇದು ಚೋಳರ ಕಾಲದ ದೇವಸ್ಥಾನ. ಹಿಂದೆ ಒಬ್ಬರು ರಾಜರಿಗೆ ಮಕ್ಕಳಾದ ದೇವಿಯಾಗಿದ್ದರು ತಾಯಿ. ಆವಾಗ ಅವರು ಪೂಜೆ ಮಾಡಬೇಕಾದ್ರೆ ಕನಸಿನಲ್ಲಿ ಕಾಲಿಸ್ಕೊಂಡು ತಾಯಿ ನನಗೆ ಒಂದು ಗುಡಿಯನ್ನು ಮಾಡಿ ಅಂದಾಗ ಚೋಳರ ಕಾಲದಲ್ಲಿ ಒಂದು ಚಿಕ್ಕದಾಗಿ ದೇವಸ್ಥಾನ ನಿರ್ಮಿಸಿದ್ರು. ಆವಾಗ ಇದು ಜೀರ್ಣ ಉದ್ಧಾರ ಆಗಿರಲಿಲ್ಲ. ಇಲ್ಲಿ HD ಚೌಡಯ್ಯನವರು ಅಂದ್ಬಿಟ್ಟು MLA ಅವರಿದ್ದರು. ಅವರ ಕಾಲದಲ್ಲಿ ಇದು ಜೀರ್ಣ ಉದ್ಧಾರ ಆಗಿ ಒಂದು 30 ವರ್ಷದಿಂದ ಈಚೆಗೆ ಜೀರ್ಣ ಉದ್ಧಾರ ಆಗ್ತಾಯಿದೆ. ಮತ್ತು ಇಲ್ಲಿ 900 ವರ್ಷ ಇತಿಹಾಸ ಇರುವಂಥ ಸ್ಥಳ ಇದು. ಈ ಅಮ್ಮ ದೇವಿಗೆ ಏನು ಕೋರ್ಕೊಂಡು ಏನು ಮನಸ್ಸು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ ಅದೆಲ್ಲ ನೆರವೇರುತ್ತೆ. ಮಕ್ಕಳಿದ್ದವ್ರಿಗೆ ಮಕ್ಕಳಾಗುವಂಥದ್ದು, ಮತ್ತು ಯಾವ್ದಾದ್ರು ತೊಂದರೆಗಳು ಕಷ್ಟಗಳಿದ್ರೆ ಪರಿಹಾರ ಆಗುವಂಥದ್ದು, ಕೋರ್ಟ್ ಕೆಲಸಗಳಿದ್ರೆ ಪರಿಹಾರ ಆಗುವಂಥದ್ದು, ಇಷ್ಟು ಈ ತಾಯಿಯ ಶಕ್ತಿ ಇದೆ. ಮತ್ತು ದೇವಕ್ಷೇತ್ರಕ್ಕೆ ಯಾರು ಬಂದು ಹೋಗ್ತಾರೆ ಅವ್ರಿಗೆ ರಾಹು ದೋಷಗಳಿದ್ರೂ ನಿವಾರಣೆ ಆಗುತ್ತೆ. ಯಾಕೆಂದರೆ ಇಲ್ಲಿ ತಾಯಿ ಒಳಗಡೆ ಲಿಂಗದ ರೂಪದಲ್ಲಿ ಒಳಗಡೆ ಉದ್ಭವ ಆಗಿದ್ದಾಳೆ. ಸುತ್ತ ಉತ್ತಾಕಾರ ಇರೋದ್ರಿಂದ ಯಾರಿಗೆ ರಾಹು ದೋಷಗಳಿರುತ್ತೆ, ಮತ್ತು ಕೇತು ದೋಷಗಳಿರುತ್ತೆ, ಮತ್ತು ಈ ಸರ್ಪದ ದೋಷಗಳಿರುತ್ತೆ, ಈ ತಾಯಿ ಹತ್ರ ಬಂದು ಪೂಜೆ ಮಾಡ್ಕೊಂಡು ಹೋದ್ರೆ ಸಂಕಲ್ಪ ಮಾಡ್ಕೊಂಡು ಹೋದ್ರಿಗೆ ಅವ್ರಿಗೆಲ್ಲ ಒಳ್ಳೆಯದಾಗುತ್ತೆ. ಪೀಠದ ನಡೆದಾಡುವ ದೇವತೆ ಭವ್ಯ ತಾಯಿ ಅಮ್ಮನವರು ಒಂದು ಸುಕ್ಷೇತ್ರಕ್ಕೆ ಬಂದಿರ್ತಾರೆ. ಅವರ ಹಸ್ತದಿಂದ ಗುರುಗಳಿಗೆ ಒಂದು ಮಾಲಾರ್ಪಣೆ ಸಮರ್ಪಣೆ ಅಭಿನಂದನೆ, ಹಾಗೆ ಮಹೇಶ್ವರಿ ಅಮ್ಮನವರ ಒಂದು ನಮ್ಮ ಫಲಕವನ್ನು ಕೂಡ ಭಗವತಿ ಮಹಾತಾಯಿ ಮಹೇಶ್ವರಿ ಮಹತ್ವವನ್ನು ನೀತಿ ಅರಸೆ ಹರಸಿ ಅನ್ನಪಾನ ವೇದಿಕೆ ಸಂಘದ ಪರವಾಗಿ ಗುರುಗಳಿಗೆ ಅಭಿನಂದನೆ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ.